ನಿಂತ್ಕೊಂಡು ಮಾತನಾಡೋದ್ರಲ್ಲಿ ಏನ್ ಅರ್ಥವೂ ಇಲ್ಲ. ಒಂದು ವಾರ ಬಂದ್ರಲ್ಲ, ಒಂದು 15 ದಿನ ಬಂದ್ರಲ್ಲ. ಸ್ವತಃ ಬಾಬಾ ಸಾಹೇಬರು ಕೂಡ ಸಂಘದ ಶಾಖೆಗಳಿಗೆ ಬಂದು ಅಥವಾ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಏನ್ ಚೆನ್ನಾಗಿದೆ ಅಂತ ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರೇ ಸಂಘದ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಇದೇ ರೀತಿಯ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೀವಿ. ಹೀಗಿರುವಾಗ ಒಮ್ಮೆ ನೀವು ಬಂದು ನೀವು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಹೇಳ್ಕೊಡ್ತಾರೆ ಅಂತ. ದೂರ ನಿಂತ್ಕೊಂಡು ಮಾತಾಡ್ಲಿಕ್ಕೆ ನೀವು ಮುಸಲ್ಮಾನರ ಸೆರಗ್ನಲ್ಲಿ ಕುಳಿತುಕೊಂಡು ಹಿಂಗ್ ಮಾತಾಡ್ತಿದ್ದೀರಲ್ಲ, ಅವರ ಬೆಂಬಲದವನ್ನು ಇಟ್ಕೊಂಡು ಹಿಂಗ್ ಮಾತಾಡ್ತಿದ್ದೀರಲ್ಲ, ಒಂದ್ಸಲ ಬಂದು ನೋಡ್ರಲ್ಲ ಏನ್ ನಡೆಯುತ್ತೆ ಸಂಘದ ಶಾಖೆಗಳಲ್ಲಿ. ಸಂಘ ನಮಗೆಲ್ಲ ಏನ್ ಕಲ್ಸ್ಕೊಟ್ಟಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆಹ್ವಾನ ಕೊಡ್ತೀರಾ ಸರ್ ಅವರಿಗೆ? ಡೆಫಿನೆಟ್ಲಿ. ಸಂಘದ ಶಾಖೆಗೆ ಬರ್ಲಿಕ್ಕೆ ಯಾರು ಆಹ್ವಾನ ಕೊಡಬೇಕಾಗಿಲ್ಲ. ಸಂಘದ ಶಾಖೆ ಸ್ವಯಂ ಯಾರು ಬೇಕಿದ್ರೂ ಬರಬಹುದಾಗಿರುವಂತ ಶಾಖೆ. ಬಂದ್ರಲ್ಲ, ಪ್ರತಿನಿತ್ಯ ಬೆಳಗ್ಗೆ ಅನೇಕ ಕಡೆಗಳಲ್ಲಿ ಶಾಖೆ ನಡೆಯುತ್ತೆ. ನೀವಿದ್ದ ಊರುಗಳಲ್ಲೂ ಶಾಖೆ ನಡೆಯುತ್ತೆ. ಅಲ್ಲಿ ಸಂಘ ಪ್ರಮುಖ ಶಿಕ್ಷಕರಾಗಿ ಯಾರಿರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಜಾತಿ ಮತ ಪಂಥಗಳನ್ನು ಹೇಗಾದ್ರೂ ಪರಿಗಣಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಮ್ಮೆ ಬನ್ನಿ, ಅಲ್ಲಿ ಕೇಳುವ ಕಥೆಗಳನ್ನು ಕೇಳಿ ನೀವು ಕೂಡ ಸುಧಾರಿಸಬಹುದು ಅಂತ ನನಗನ್ಸುತ್ತೆ. ಸರ್, ಹೋದ ಬಾರಿ ನಿಮ್ಗೆ ಕಲಬುರಗಿ ಜಿಲ್ಲೆಗೆ ನಿಷೇಧ ಹೇಳಿತ್ತು. ಈ ಬಾರಿ ಸಿದ್ದಲಿಂಗ ಶ್ರೀ ಅವರಿಗೆ ಯಾತ್ರಿಕ ಶಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಷೇಧ ಹೇಳಿದೆ ಸರ್. ಕಲಬುರಗಿಯನ್ನ ನಾನಂತೂ ಒಂಥರ ರಿಪಬ್ಲಿಕ್ ಕರೀಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಒಂದಿಬ್ಬರ ರಿಪಬ್ಲಿಕ್ ಆಗಿ ಕೂತ್ಬಿಟ್ಟಿದೆ, ಹಂಗಂತ ಭಾವಿಸ್ತಾರೆ. ಕಲಬುರಗಿ ಜನರು ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾರೋ ದೇವರೇ ಬಲ್ಲ. ಆದ್ರೆ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ತಾಕತ್ ಹೆಂಗಿದೆ ಅಂತಂದ್ರೆ, ನನ್ನನ್ನ ಇಲ್ಲಿಗೆ ಬರಬಾರದು, ಈ ಜಿಲ್ಲೆಗೆ ಬರಬಾರದು ಅಂತ ಹೇಳಿದಾಗ ಬಾಬಾ ಸಾಹೇಬರ ಆ ಶಕ್ತಿಯನ್ನ ಬಳಸ್ಕೊಂಡೆ ನಾವು ಕೋರ್ಟಿಗೆ ಹೋದ್ವಿ. ಕೋರ್ಟ್ ನಲ್ಲಿ ನಮಗೆ ಬೇಕಾಗಿರುವಂತ ಆಜ್ಞೆಯನ್ನ ಪಡ್ಕೊಂಡು ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳ್ತು, ಈ ತರ ನಾಗರಿಕರನ್ನ ತಡೆಯುವಂತ ಅಧಿಕಾರ ಯಾವ ಮಂತ್ರಿಗೂ ಇಲ್ಲ ಅಂತ. ಸೊ ಹಾಗಿರುವಾಗ ನಾವು ಕೋರ್ಟಿನ ಅಧಿಕಾರವನ್ನ ಬಳಸಿಕೊಂಡು, ನಮ್ಮ ಅಧಿಕಾರವನ್ನ, ಮೂಲಭೂತ ಹಕ್ಕುಗಳನ್ನು ಬಳಸಿಕೊಂಡು ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯಿತೋ ಅದು ಇವ್ರಿಗೊಂದು ಎಚ್ಚರಿಕೆಯ ಗಂಟೆ. ಈ ತರದ ಸರ್ವಾಧಿಕಾರತ್ವ ಭಾರತದಲ್ಲಿ ಇನ್ನು ನಡೆಯಲ್ಲ. ಇದು ಬಹುಶಃ 18ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ ಅಥವಾ ಕಾಂಗ್ರೆಸ್ ಪ್ರವರ್ಧಮಾನಕ್ಕೆ ಬಂದಾಗ 20ನೇ ಶತಮಾನದಲ್ಲಿ ನಡೆದಿತ್ತೇನೋ. ಇದು 21ನೇ ಶತಮಾನ. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇಡೀ ಜಗತ್ತಿನಲ್ಲಿ ಏನಾಗುತ್ತೆ ಅಂತ ನೋಡುವ ಭಾರತೀಯ ತರುಣರ ಮೇಲೆ ಈ ತರದ ಸರ್ವಾಧಿಕಾರತ್ವ ಧೋರಣೆ ಬಹಳ ಕಾಲ ನಡೆಯಲ್ಲ ಅನ್ನೋದನ್ನ ನಾನು ಎಲ್ಲ ನಾಯಕರುಗಳು, ಯಾವುದೇ ಪಕ್ಷ ಇರಲಿ, ಯಾರೇ ವ್ಯಕ್ತಿ ಇರಲಿ, ಅವರೆಲ್ಲರಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇಂಥ ಧೋರಣೆ ಇನ್ನು ನಡೆಯೋದಿಲ್ಲ. ರಿಪಬ್ಲಿಕ್ ಕಲಬುರಗಿ ಅಂದ್ರೆ ಯಾರು ರಿಪಬ್ಲಿಕ್ ಕಲಬುರಗಿ? ಕೆಲವು ವ್ಯಕ್ತಿಗಳು ಹೇಗೆ ಇಡೀ ರಿಪಬ್ಲಿಕ್ ಅನ್ನ, ಇಡೀ ಕಲಬುರಗಿಯನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮಗೆ ಗೊತ್ತಿದೆ. ಯಾರು ಅಂತ ಹೇಳಬೇಕಾದಂತ ಅಗತ್ಯ ಏನೂ ಇಲ್ಲ. ಅವರು ಯಾರು ನನ್ನನ್ನ ಕಲಬುರಗಿಗೆ ಬರಬಾರದು ಅಂತ ತಡೆದ್ರೋ, ಯಾರು ಕಲಬುರಗಿಯಲ್ಲಿ ಸ್ವಾಮಿಗಳ ಕಾರ್ಯಕ್ರಮ ಆಗಬಾರದು ಅಂತ ತಡೆದ್ರೋ, ಯಾರು ಅಂತ ನೋಡಿದ್ರೆ, ಯಾರ ಕೈ ಬೆರಳ ತುದಿಯಲ್ಲಿ ಪೊಲೀಸರು ಕುಣಿತಾರೋ, ನನ್ನನ್ನ ತಡಿಬೇಕಾದ್ರೆ ಪೊಲೀಸರ ಕೈಯಲ್ಲಿ ನೋಟಿಸ್ ಇರಲಿಲ್ಲ. ನೋಟಿಸ್ ಇಲ್ಲದೆ ಪೊಲೀಸರು ಬಂದು ನೀವು ಹೋಗಬಾರದು ಅಂತ ತಡಿತಾರೆ ಅಂತಂದ್ರೆ ಅವ್ರಿಗೆ ಅಧಿಕೃತವಾಗಿ ಏನು ಹೇಳಲಿಕ್ಕೆ ಇಚ್ಛೆ ಇಲ್ಲ. ಆದ್ರೆ ಹೇಳದೆ ಬೇರೆ ವಿಧಿ ಇಲ್ಲ. ಹಾಗಿದ್ಮೇಲೆ ಯಾರು ಅವ್ರ ಮೇಲೆ ಪ್ರೆಷರ್ ಹಾಕ್ತಾರೆ? ಇದನ್ನು ಕಲಬುರಗಿಯ ಜನತೆಯೇ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ ಅಂತ ನನಗನ್ಸುತ್ತೆ.